ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಸೋಪ್ ಮಾಡೋದು ಹೆಂಗೆ ಅಂತ ಹೇಳಿ. ಈ ಮೊದಲು ಸಹ ನಾನು ಸೋಪ್ಗಳನ್ನು ಮಾಡಿ ವಿಡಿಯೋನ ಹಾಕೀನಿ. ಅದರಲ್ಲೂ ಸಹ ನೀವು ನೋಡ್ಬೋದು. ಇವತ್ತು ನಾನು ಮಾಡ್ತಾ ಇರೋಂಥ ಸೋಪು ರೆಡ್ ಸ್ಯಾಂಡಲ್ ಸೋಪು. ಇದು ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಅಲ್ಲಿ ತೊಗೋಬಹುದು ನೀವು. ಇದು 2 ಸ್ಪೂನ್ ಆಗುವಷ್ಟು ರೆಡ್ ಚಂದನ ಪೌಡರನ್ನು ತೊಗೊಳತ್ತೀನಿ. ಇಲ್ಲ ರಕ್ತ ಚಂದನ ಅಂತ ಹೇಳ್ತಾರೆ ನೋಡ್ರಿ, ಅದೇ 2 ಸ್ಪೂನ್ ತೊಗೊಂಡೇನಿ ನಾನು. ಭಾಳ ಅಂತ ಹೇಳಿದ್ರೆ ಭಾಳ ಕಾಸ್ಟ್ಲಿ ಇರ್ತದೆ. ನಾನು ಪೌಡರ್ ತೊಗೊಂಡಾಗ ಒಂದು 50 ಗ್ರಾಮಿಗೆ 100 ರೂಪಾಯಿ ಆಗೈತಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೀನಿ. ಈ ಸೋಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಕಪ್ಪು ಹೋಗ್ತೈತಿ, ಮುಖ ಒಂಥರ ಗ್ಲೋ ಅನಿಸ್ತೈತಿ. ಆಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಫ್ರೆಶ್ ಆಲೋವೆರಾ ಜೆಲ್ ತೊಗೊಂಡೀನಿ. ನಮ್ಮ ಮನೆಯಲ್ಲಿ ಇರೋದೇ ಯೂಸ್ ಮಾಡೀನಿ, ಬಾಟಲಿಗಳಲ್ಲಿ ಸಿಗೋವಂಥದ್ದೇನಿಲ್ಲ. ಇದೆಲ್ಲನೂ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣಂತ ಕರೆಕ್ಟಾಗಿ. ಹಾಗೆ ನಿಮ್ಮ ಮನೇಲಿ ರೋಸ್ ವಾಟರ್ ಇದ್ದರೆ ಯೂಸ್ ಮಾಡಿರಿ, ಇಲ್ಲ ಅಂತ ಹೇಳಿದರೆ ಗುಲಾಬಿ ಎಲೆಗಳು ಸಿಗುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಅದರದ್ದು ಆಯಿಲ್ ಸಹ ನೀವು ಹಾಕ್ಬೋದು, ರಸ ಬರುತ್ತಲ್ಲ ಅದನ್ನು ಎಲ್ಲನೂ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಒಂದು 2 ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡೀನಿ. ನೀವು ಕರೆಕ್ಟಾಗಿ ಕಲಿಸ್ಕೋಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ಎಷ್ಟು ನೀರು ಹಾಕ್ಕೋಬೇಕಂತ ಹೇಳಿ. ನೀವು ಕನ್ಸಿಸ್ಟೆನ್ಸಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋರಿ. ಜಾಸ್ತಿ ಗಟ್ಟಿ ಆಗಬಾರ್ದು, ಜಾಸ್ತಿ ತೆಳುವು ಆಗಬಾರ್ದು. ಈ ಒಂದು ಸೋಪ್ನ ಮಾಡೋ ಅಂಥ ಚಂದನ ಪೌಡರ್ ಇದೆಲ್ಲ ಹಾಕ್ಕೊಂಡವಲ್ಲ ಅದು. ಮುಖ ಅಂತೂ ಭಾಳ ಗ್ಲೋ ಬರ್ತೈತಿ. ಹಾಗೆ ಏನಾರ ಮೊಡವೆ ಕಲೆಗಳಿಂದ ಹೋಗ್ತೈತಿ. ನೀವು ಬೆಳ್ಳಗಾಗಬೇಕು ಅನ್ನೋದೇನಾದರೂ ತಲೆಯಲ್ಲಿತ್ತಂತ ಹೇಳಿದರೆ ಈ ಸೋಪನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಬೆಳಗ್ಗೆ ಸಹ ಹಾಕ್ತಾರೆ. ಹಾಗೆ ಟ್ಯಾನ್ ಏನಾದರೂ ಆಗಿದ್ರೆ ಅದು ಸಹ ಕಡಿಮೆ ಆಗ್ತೈತಿ ಇದರಿಂದ. ನಮಗೆ ಫಸ್ಟ್ ವಾಶಲ್ಲೇ ಗೊತ್ತಾಗ್ತೈತಿ ಈ ಸೋಪನ್ನು ಹಚ್ಕೊಂಡಾಗ. ನಮ್ಮ ಮೊದಲಿರುವಂಥ ಮುಖಕ್ಕೂ ಈ ಸೋಪ್ ಹಚ್ಚಿ ನಾವು ಯೂಸ್ ಮಾಡೋದಾಗ ಫೇಸ್ ವಾಶ್ ಮಾಡ್ತೇವಲ್ಲ ಆವಾಗ. ಇಲ್ಲಿ ಸೋಪ್ ಬೇಸನ್ನು ತೊಗೊಂಡಿನಿ ನಾನು. ಫಸ್ಟು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ, ಅಲ್ಲಿಗೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಇದು ಭಾಳ ಚಲೋ ಐತಿ. ನಾನು ಇದನ್ನು ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು. ಭಾಳ ಅಂದ್ರೆ ಭಾಳ ಗಟ್ಟಿ ಇತ್ತು. ಒಂದು 20 ಗ್ರಾಮ್ ಆಗೋಷ್ಟು ಸೋಪನ್ನು ಹಾಕ್ಕೊಂಡೀನಿ ಅಷ್ಟೇ ನಾನು. ಅಥವಾ ಕೊಬ್ಬರಿ ಎಣ್ಣೆ ಈ ಥರದ್ದು ಏನಾದರೂ ಇದ್ದರೆ ಹಚ್ಕೋರಿ ಅದಕ್ಕೆ ಬೌಲಿಗೆ. ನಾನು ತುಪ್ಪನ ಸವರ್ಕೊಂಡು ಇಟ್ಕೊಳತ್ತೀನಿ, ಸೋಪ್ ಬೇಸನ್ನು ಹಾಕ್ಕೊಳತ್ತೀನಿ. ಈಗ ಒಂದು ಮೊದಲೇ ಗ್ಯಾಸ್ ಮೇಲೆ ಈ ಥರ ಬಾಯ್ಲ್ ಆಗೋಕ್ಕೆ ನೀರು ಇಡಬೇಕು. ಅದಾದಮೇಲೆ ಅದು ಪೂರ್ತಿಯಾಗಿ ಕರಗಬೇಕು. ಈಗ ನಾವು ಆವಾಗಲೇ ಸೋಪನ್ನು ತಯಾರಿಸ್ಕೊಳ್ಳೋಕೆ ಮಾಡಿಟ್ಕೊಂಡಿದ್ವಿ ನೋಡಿರಿ, ಅದನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕಾಕೈತಿ. ಈಗ ಕೆಲವೊಬ್ಬರಿಗೆ ಒಂಥರ ಅಲರ್ಜಿ ಅನ್ನಿಸ್ತಾ ಇರುತ್ತೆ ಮುಖದಲ್ಲಿ ಎಲ್ಲ, ಎನಿ ಟೈಮ್ ಡೌಟ್ ಬರ್ತಾ ಇರ್ತೈತಿ. ಅಂಥವ್ರು ಸಹ ಈ ಸೋಪನ್ನು ಯೂಸ್ ಮಾಡ್ಬೋದು. ಪಿಗ್ಮೆಂಟೇಷನ್ ಸಹ ಸ್ವಲ್ಪ ಕಡಿಮೆ ಆಕೈತಿ ಇದಕ್ಕೆ. ನಾನು ಯೂಸ್ ಮಾಡತ್ತಾಗಿಂದ ನನಗೆ ರಿಸಲ್ಟ್ ಅಂತೂ ಭಾಳ ಸಿಕ್ಕೈತಿ ಇದ್ರದ್ದು. ನೀವು ಫೇಸಿಗೂ ಅಪ್ಲೈ ಮಾಡ್ಬೋದು, ಇಡೀ ನಿಮ್ಮ ಬಾಡಿಗೂ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುವಂಥ ಯಾವ ಐಟಮನ್ನು ನಾನು ಹಾಕಿಲ್ಲ. ಸೊ ಹಾಗಾಗಿ ಇದು ನಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟನ್ನು ಸಹ ಕೊಡೋದಿಲ್ಲ. ಒಂದು 2 ಸೆಕೆಂಡು ಬಿಸಿ ಮಾಡಿ ತೆಗೆದ್ರೆ ಆಯಿತು. ಆವಾಗ ನಾನೇನು ತುಪ್ಪ ಸವರಿ ಇಟ್ಕೊಂಡಿದ್ದನಲ್ಲ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಈಗ ಅದನ್ನು. ಸುಮ್ಮನೆ ಮಾರ್ಕೆಟಲ್ಲಿ ಯಾವುದೇದು ಸೋಪ್ಗಳನ್ನು ತೊಗೊಂಡು ಬಂದು ಯೂಸ್ ಮಾಡಿ ಸ್ಕಿನ್ಗಳನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮಗೆ ಬೇಕಾಗಿರುವಂಥ ಸೋಪನ್ನು ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದೇ ಒಂದು ಸೋಪ್ ಅಂತ ಅಲ್ಲ, ನಮ್ಗೆ ಬೇಕಾಗಿರುವಂಥ ಎಲ್ಲ ಸೋಪನ್ನು ನಾವು ಮಾಡ್ಕೋಬೋದು. ಲಿಂಬೆಹಣ್ಣಿನ ಸೋಪ್ ಮಾಡ್ಬೋದು, ಅಕ್ಕಿ ಹಿಟ್ಟಿನ ಸೋಪ್ ಮಾಡ್ಬೋದು, ಆಲೋವೆರಾ ಸೋಪ್ ಮಾಡ್ಬೋದು. ಸೊ ಇದು ಭಾಳ ಆರ್ಗ್ಯಾನಿಕ್ಕು ಆಗಿರ್ತೈತಿ ನಂಗೆ ಅನಿಸಿರೋ ಮಟ್ಟಿಗೆ. ನೋಡಿರಿ ನಾನು ಮಾರ್ನಿಂಗ್ ಇದನ್ನ ಓಪನ್ ಮಾಡತ್ತೀನಿ. ಎಷ್ಟು ಗಟ್ಟಿ ಬಂದಾವ ಸೋಪ್. ಯಾವುದೇ ರೀತಿ ಫ್ರಿಡ್ಜ್ ಅವಶ್ಯಕತೆ ಅಂತೂ ಇಲ್ಲ ಇದಕ್ಕೆ. ಫ್ರಿಡ್ಜ್ನಾಗ ಇಡಬೇಕಂತ ಹೇಳಿ ಏನೂ ಇಲ್ಲ, ಹೊರಗಡೆ ಇಟ್ರೆ ಎಲ್ಲ ಗಟ್ಟಿ ಆಗಿಬಿಡ್ತಾವೆ ಸೋಪು. ಒಂದು ಚಾಕು ತೊಗೊಂಡು ಈ ಥರ ಸ್ವಲ್ಪ ಅದು ಲೂಸ್ ಹಾಕಬೇಕಲ್ಲ ಅಷ್ಟು ಮಾಡಿದರೆ ಸಾಕು. ಆಮೇಲೆ ಸೋಪ್ ಅದೇ ಬಿಟ್ಕೊತೈತಿ. ಈ ಥರ ಬರತ್ತೆ ನೋಡ್ರಿ ಕೈಯಾಗ ಸೋಪ್.
ನಾವು ಫ್ರಿಜ್ಜಲ್ಲಿ ಇಡಬೇಕು ಅಥವಾ ಫ್ರಿಜ್ ಇಲ್ಲ ಏನು ಮಾಡೋದು ಅಂತೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಫ್ರಿಜ್ ಇಲ್ಲ ಅಂತ ಹೇಳಿದ್ರು ಈ ಸೋಪನ್ನು ನಾವು ಮಾಡ್ಕೋಬೋದು. ನಾನು ಸಹ ಯಾವುದೇ ರೀತಿಯ ಫ್ರಿಜ್ಜಲ್ಲಿ ಇಡೋದಿಲ್ಲ. ನಾನು ಹೊರಗಡೆನೇ ಇಟ್ಟಿದ್ದೇನೆ, ಗಟ್ಟಿ ಮಾಡಿರ್ತೀನಿ ಸೋಪ ಯಾವಾಗ ಮಾಡಿದ್ರು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಾಗೆ ಸಪೋರ್ಟ್ ಮಾಡಿರಿ. ನೋಡ್ರಿ ಎಷ್ಟು ಚಂದ ಕಾಣತ್ತಾವ ಸೋಪ, ಭಾಳ ಡುಮ್ಕ ಬಂದಿತ್ತು ಸೋಪು, ಭಾಳ ಚಂದ ಕಾಣತ್ತಿತ್ತು. ಈಗ ನಾನು ನಿಮ್ಮ ಕೈಗೆ ಹಚ್ಚಿ ತೋರಿಸ್ತೀನಿ ಹೆಂಗೆ ಬಂದೈತೆ ಅಂತ ಹೇಳಿ. ಸೊ ನಾನು ಸ್ವಲ್ಪ ಹಿಟ್ಟೆಲ್ಲ ಕೈ ಹಚ್ಕೊಂಡಿದ್ದೆ, ಹಾಗಾಗಿ ಕೈಗೆ ಆ ಥರ ಕಾಣಿಸತ್ತೈತಿ. ಭಾಳ ಅಂತ ಹೇಳಿದ್ರೆ ಭಾಳ ಯೂಸಸ್ ಆಗ್ತಾವೆ. ನಾವು ಮನ್ಯಾಗ ಸೋಪ್ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ. ಯಾರಿಗೆಲ್ಲ ಈ ಥರ ಮನೆಯಲ್ಲೇ ಸೋಪ್ ಮಾಡಬೇಕು ಅಂತ ಆಸೆ ಇದೆ ಅಥವಾ ಸೋಪನ್ನು ಮನೆಯಲ್ಲಿರೋದನ್ನೇ ಯೂಸ್ ಮಾಡಬೇಕಂತ ಐತಿ, ಈ ಥರ ಮಾಡ್ಕೊರಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಭಾಳ ಅಂತ ಹೇಳಿದ್ರೆ ಭಾಳ ನಮ್ಮ ಸ್ಕಿನ್ನು ಸಹ ಚಲೋ ಇರ್ತೈತಿ. ಇದೇ ಥರ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.